ನಮಸ್ಕಾರ ಸ್ನೇಹಿತರೆ, ವಿವರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಒಂದು ಅತ್ಯಮೂಲ್ಯ ಫ್ಯಾಕ್ಟರಿಯನ್ನ ನಿಮ್ಮ ಮುಂದೆ ಈ ವಿಡಿಯೋ ಮೂಲಕ ತಂದಿದ್ದೀವಿ. ಈ ಫ್ಯಾಕ್ಟರಿಯಿಂದ ನಾವು ದಿನಪ್ರತಿ ಯೂಸ್ ಮಾಡಿ ಬಿಸಾಕುವಂತ ಎಷ್ಟೋ ಪ್ಲಾಸ್ಟಿಕ್ ವಸ್ತುಗಳು ರೀಸೈಕಲ್ ಆಗಿ ನಮ್ಮ ಮುಂದೆ ಹೊಸ ಮುಖವಾಡ ಹೊತ್ಕೊಂಡು ಬರ್ತವೆ. ನಮ್ಮ ಬೆಂಗಳೂರಿನಲ್ಲಿರುವ ಈ ಫ್ಯಾಕ್ಟರಿ ಸುಮಾರು 15 ವರ್ಷಗಳಿಂದ ನಮ್ಮ ರೈತರಿಗೆ ಮತ್ತೆ ನರ್ಸರಿಗಳಿಗೆ ವೇಸ್ಟ್ HIPS ಅಥವಾ ರೀಸೈಕಲ್ಡ್ ಪ್ಲಾಸ್ಟಿಕ್ ನಿಂದ ಸೀಡ್ಲಿಂಗ್ ಟ್ರೇ ಗಳನ್ನ ಅಂದ್ರೆ ಬಿತ್ತನೆ ಟ್ರೇ ಜೊತೆಗೆ ಇಂಡಸ್ಟ್ರಿಗಳಿಗೆ ಪ್ಯಾಕಿಂಗ್ ಟ್ರೇ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬನ್ನಿ ಹಾಗಾದ್ರೆ ರಶ್ಮಿ ಪ್ಲಾಸ್ಟಿಕ್ ಸೀಡ್ಲಿಂಗ್ ಟ್ರೇ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಗೆ ಈ ಹೊಸ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ವೆನ್ಷನ್ ಗಳು ಹೇಗೆ ನಮ್ಮ ಪರಿಸರದ ಬಗೆಗಿನ ಜಾಗೃತಿಯನ್ನ ಬಲಗೊಳಿಸುತ್ತೆ ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ, ನಮ್ಮಲ್ಲಿ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಅನ್ನುವ ಪ್ರಾಸೆಸ್ ಇಲ್ಲ ಅಂದಿದ್ರೆ ನಮ್ಮ ಸುತ್ತಲಿನ ಪರಿಸರ ಹೇಗಿದ್ದಿರಬಹುದು ಅಂತೇಳಿ. ಸ್ನೇಹಿತರೆ, ಈ ಫ್ಯಾಕ್ಟರಿಯಲ್ಲಿ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡುವಂತದ್ದು HIPS ಅಂದ್ರೆ ಹೈ ಇಂಪ್ಯಾಕ್ಟ್ ಪಾಲಿಸ್ಟ್ರೀನ್. ಒಮ್ಮೆ ಯೂಸ್ ಮಾಡಿ ನಾವೆಲ್ಲ ಬಿಸಾಕುವಂತ ಈ HIPS ಪ್ಲಾಸ್ಟಿಕ್ ಹೆಚ್ಚಾಗಿ ಎಲೆಕ್ಟ್ರಾನಿಕ್ ವಸ್ತುಗಳ ಪ್ಯಾಕಿಂಗ್ ಗಳಲ್ಲಿ LED ಅಥವಾ ವೈರ್ ಗಳ ಸ್ಟ್ರಿಪ್ ಗಾರ್ಡ್ ಗಳಾಗಿ ಮಾಡೆಲ್ಸ್ ಫೋಟೋಟೈಪ್ಸ್ ಗಳಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಈ ಫ್ಯಾಕ್ಟರಿಯಲ್ಲಿ ಈ ಎಲ್ಲಾ ವೇಸ್ಟ್ ಪ್ಲಾಸ್ಟಿಕ್ ಇನ್ನೊಂದು ಹೊಸ ರೂಪವನ್ನ ಪಡೆಯುತ್ತೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿರುವ ವೇಸ್ಟ್ ಕಲೆಕ್ಷನ್ ಸೆಂಟರ್ ಗಳಿಂದ ವೇಸ್ಟ್ HIPS ಇಲ್ಲಿಗೆ ಬಂದು ತಲುಪುತ್ತೆ. ಮೊದಲಿಗೆ ಪ್ಲಾಸ್ಟಿಕ್ ಹೊರತಾಗಿ ಬೇರೆ ಯಾವ್ದಾದ್ರು ಸ್ಟಿಕ್ಕರ್ಸ್ ಲೇಬಲ್ಸ್ ಇದ್ರೆ ತೆಗೆಯಲಾಗುತ್ತೆ. ನಂತರ ಕ್ರಷಿಂಗ್ ನಲ್ಲಿ ಸಣ್ಣ ಸಣ್ಣ ಸೈಜಿಗೆ ಪ್ಲಾಸ್ಟಿಕ್ ಅನ್ನ ಪುಡಿ ಮಾಡಲಾಗುತ್ತೆ. ಹೀಗೆ ಕ್ರಶ್ ಮಾಡಿದಂತ ಮೆಟೀರಿಯಲ್ ಅನ್ನ ಪ್ಲಾಸ್ಟಿಕ್ ಗ್ರಾನ್ಯುವಲ್ ಎಕ್ಸ್ಟ್ರೂಡರ್ ಮಿಷಿನ್ಗೆ ನೀಡಲಾಗುತ್ತೆ. ಇಲ್ಲಿ ಕ್ರಶ್ ಆಗಿ ಬೇರೆ ಬೇರೆ ಸೈಜ್ ನಲ್ಲಿ ಇದ್ದಂತ ವೇಸ್ಟ್ ಪ್ಲಾಸ್ಟಿಕ್ ಸಣ್ಣ ಸಣ್ಣ ಮಾತ್ರೆಗಳ ಆಕಾರವನ್ನ ಪಡೆಯುತ್ತೆ. ಅದನ್ನ ನಾವು ನಾರ್ಮಲ್ ಆಗಿ ಪ್ಲಾಸ್ಟಿಕ್ ಗ್ರಾನ್ಯುವಲ್ಸ್ ಅಂತ ಕರಿತೀವಿ. ಈ ಗ್ರಾನ್ಯುವಲ್ಸ್ ಗಳನ್ನ ನಂತರ ನಾವು ಹಾಟ್ ಮಿಕ್ಸರ್ಗೆ ಸುರಿತೀವಿ. ಇಲ್ಲಿ ಒಂದು ಸರ್ಟೈನ್ ಟೆಂಪರೇಚರ್ಗೆ ಹೀಟ್ ಮಾಡಿದ ನಂತರ ಪ್ಲಾಸ್ಟಿಕ್ ಶೀಟ್ ಎಕ್ಸ್ಟ್ರೂಷನ್ ಮಿಷಿನ್ ನ ಹಾಪರ್ಗೆ ಹಾಕಲಾಗುತ್ತೆ. ಈ ಮಿಷಿನ್ ನ ಹೀಟೆಡ್ ಮೌಲ್ಡ್ ಮುಖಾಂತರ ಸಾಗುವಂತ ಈ ಗ್ರಾನ್ಯುವಲ್ಸ್ ಗಳು ಪ್ಲಾಸ್ಟಿಕ್ ಶೀಟ್ ನ ಆಕಾರವನ್ನ ಪಡೆಯುತ್ತೆ. ನಂತರ ಬರೋದೇ ಥರ್ಮಾಪ್ಯಾಕ್ ಸೀಡ್ಲಿಂಗ್ ಟ್ರೇ ಮಿಷಿನ್. ಇಲ್ಲಿ ಈಗಾಗಲೇ ರೆಡಿಯಾದಂಥ ಪ್ಲಾಸ್ಟಿಕ್ ಶೀಟ್ಗಳನ್ನು ಹೀಟರ್ಸ್ಗಳಿಂದ ಹೀಟ್ ಮಾಡಿ ನಮ್ಮ ಅವಶ್ಯಕತೆಗಳಿಗೆ ತಕ್ಕಂಥ ಮೌಲ್ಡ್ಗಳಿಂದ ಪ್ರೆಸ್ ಮಾಡಲಾಗುತ್ತೆ. ನಂತರ ನೀಡಲ್ಸ್ ಮುಖಾಂತರ ಸಣ್ಣ ಹೋಲ್ ಮಾಡಲಾಗುತ್ತೆ, ಯಾಕಂದ್ರೆ ಗಿಡಗಳಿಗೆ ನೀಡುವಂಥ ಹೆಚ್ಚುವರಿ ನೀರು ಇಳಿದು ಹೋಗಲಿ ಅಂತ. ಕೊನೆಗೆ ರೆಡಿ ಆಗೋದೇ ನಮ್ಮ ರೈತರು ಸಣ್ಣ ಸಸಿಗಳನ್ನು ಪಡೆಯೋದಕ್ಕೆ ಯೂಸ್ ಮಾಡುವಂಥ ಸೀಡ್ಲಿಂಗ್ ಟ್ರೇಗಳು ಅಂದ್ರೆ ಬಿತ್ತನೆ ಸಸಿಗಳ ಟ್ರೇಗಳು. ಈ ಸೀಡ್ಲಿಂಗ್ ಟ್ರೇಗಳಲ್ಲಿ ಸಣ್ಣ ಸೈಜಿನ ಕ್ಯಾವಿಟಿ ಅಂದ್ರೆ ಸಣ್ಣ ಹೋಲ್ಗಳಿಂದ ಹಿಡಿದು ದೊಡ್ಡ ಮಟ್ಟದ ಕ್ಯಾವಿಟಿವರೆಗೆ ವೆರೈಟಿ ಟ್ರೇಗಳು ಸಿಗುತ್ತವೆ. ಫ್ಯಾಕ್ಟರಿಯ ಹೃದಯ ಬಡಿತ ಯಾವಾಗಲೂ ಕ್ರಿಯೇಟಿವಿಟಿ ಮತ್ತು ನಿಖರತೆ ಆಗಿರುತ್ತೆ. ಅವು ಈ ಟ್ರೇಗಳಿಂದ ಜಸ್ಟ್ ಕಂಟೈನರ್ ಗಳಿಗಿಂತ ಹೆಚ್ಚಿನದನ್ನ ಬಯಸುತ್ತವೆ. ಈ ಫ್ಯಾಕ್ಟರಿಯ ಹೈಲೈಟ್ ಇರೋದು ಹೇಗೆ ಟ್ರೇ ತಯಾರಿಸುತ್ತೇವೆ ಅನ್ನೋದಲ್ಲ, ಬದಲಿಗೆ ಒಂದು ಟ್ರೇ ಎಷ್ಟು ಪ್ಲಾಸ್ಟಿಕ್ ಮೆಟೀರಿಯಲ್ ಗಳನ್ನ ರೀಸೈಕಲ್ ಮಾಡಿ ನಮ್ಮ ಪರಿಸರವನ್ನ ಕ್ಲೀನ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ. ನಂತರ ಬರೋದೇ ಕ್ವಾಲಿಟಿ ಕಂಟ್ರೋಲ್. ಪ್ರತಿ ಟ್ರೇ ಕೂಡ ಕ್ವಾಲಿಟಿ ಚೆಕ್ ನಂತರನೇ ಮಾರ್ಕೆಟ್ ತಲುಪೋದು. ನರ್ಸರಿಗಳಿಂದ ನಗರದ ಬಾಲ್ಕನಿಗಳವರೆಗೆ ಈ ಟ್ರೇಗಳು ಖಾಲಿ ಜಾಗಗಳಿಗೆ ಜೀವವನ್ನು ತುಂಬುತ್ತಿದ್ದಾವೆ. ಜೊತೆಗೆ ಸುಮಾರು ಮುಖಗಳಿಗೆ ನಗು ಕೂಡ. ನಾವು ನಮ್ಮ ಫ್ಯಾಕ್ಟರಿ ಟೂರ್ ನ ಮುಗಿಸುವಂತ ಟೈಮ್ ಆಯ್ತು. ನೀವು ನೋಡಿದ್ರಿ ಹೇಗೆ ವೇಸ್ಟ್ ಪ್ಲಾಸ್ಟಿಕ್ HIPS ಅತ್ಯುತ್ತಮವಾಗಿ ಟ್ರೇಗಳಾಗಿ ಮಾರ್ಪಾಡಾದವು ಅಂತ. ಸ್ನೇಹಿತರೆ, ಜೊತೆಗೆ ನಿಮಗೆ ಇದು ಕೂಡ ನೆನಪಿರ್ಲಿ, ಪ್ರತಿ ಬಾರಿ ನೀವು ಈ ರೀಸೈಕಲ್ಡ್ ಬಿತ್ತನೆ ಟ್ರೇಗಳನ್ನ ಅಥವಾ ಸೀಡ್ಲಿಂಗ್ ಟ್ರೇಗಳನ್ನ ನೋಡಿದಾಗ ಉತ್ತಮ ನಾಳೆ ಕಡೆಗೆ ಮಹತ್ವವಾದ ಹೆಜ್ಜೆಗೆ ಸಾಕ್ಷಿಯಾಗ್ತಿದ್ದೀರಾ ಅಂತೇಳಿ. ಕೊನೆಯದಾಗಿ, ಈ ಫ್ಯಾಕ್ಟರಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮಗೊಂದು ಥಮ್ಸ್ ಅಪ್ ನೀಡಿ. ಜೊತೆಗೆ ನಮ್ಮ ವಿವರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಈ ವಿಡಿಯೋ ಶೇರ್ ಮಾಡಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನೋಟಿಫಿಕೇಶನ್ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಸ್ನೇಹಿತರೆ, ಬನ್ನಿ ಹಾಗಾದ್ರೆ ಒಟ್ಟಿಗೆ ಜಗತ್ತಿಗೆ ಹಸಿರನ್ನ ಹಂಚೋಣ. ಧನ್ಯವಾದಗಳು.